ನಮಸ್ಕಾರ ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ನಲ್ಲಿ ನಾವು ಎರರ್ಸ್ಗಳನ್ನು ಅಭ್ಯಾಸ ಮಾಡಿದ್ವಿ. ನಾವು ತೆಗೆದುಕೊಳ್ಳುವಂತಹ ಮೆಷರ್ಮೆಂಟ್ಸ್ಗಳಲ್ಲಿ ಕಾಣುವಂತಹ ಎರರ್ಸ್ಗಳನ್ನು ನೋಡಿದ್ವಿ. ಅವುಗಳ ಕ್ಲಾಸಿಫಿಕೇಷನನ್ನು ಅಭ್ಯಾಸ ಮಾಡಿದ್ವಿ. ನಂತರ ಎರರ್ಸ್ಗಳನ್ನು ಪ್ರತಿನಿಧಿಸುವಂತಹ 3 ವಿಧಾನಗಳನ್ನು ನೋಡಿದ್ವಿ. ಆಬ್ಸಲ್ಯೂಟ್ ಎರರ್, ಮೀನ್ ಆಬ್ಸಲ್ಯೂಟ್ ಎರರ್, ನಂತರ ರಿಲೇಟಿವ್ ಎರರ್. Then we have studied the percentage error. ಈ ಎರರ್ಸ್ಗಳ ಮೇಲೆ ಇರುವಂತಹ ಕೆಲವೊಂದು ಲೆಕ್ಕಗಳನ್ನು ಹಿಂದಿನ ಸೆಷನ್ನಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಈ ದಿವಸ ಈ ಒಂದು ಅಧ್ಯಾಯ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸನ್ನು ನಾವು ಮುಂದುವರ್ಸೋಣ. ಈ ದಿವಸ ಈ ಒಂದು ಅಧ್ಯಾಯದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು? ವಿದ್ಯಾರ್ಥಿಗಳೇ, ನಾವು ಯಾವುದೋ ಒಂದು ಅಳತೆಯನ್ನು ಕಂಡುಹಿಡಿದಿದ್ದೀವಿ. ವಿ ಹ್ಯಾವ್ ಮೆಷರ್ಡ್ ಸಮ್ ಕ್ವಾಂಟಿಟಿ. ಇನ್ ದಟ್ ಕ್ವಾಂಟಿಟಿ ಹ್ಯಾಸ್ ಟು ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ನಂಬರ್. ಅಂಕೆಗಳ ಮೂಲಕ ಆ ಕ್ವಾಂಟಿಟಿಯನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಆ ಸಂಖ್ಯೆಯಲ್ಲಿ ಯಾವ ಅಂಕೆಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ? ಒಂದು ಅಳತೆಯನ್ನು ಪ್ರತಿನಿಧಿಸ್ತಾ ಇರುವಂತಹ ಒಂದು ಸಂಖ್ಯೆಯ ಯಾವ ಅಂಕೆಗಳು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ರೆಪ್ರೆಸೆಂಟ್ ಅಂತ ಹೇಳುವ ಅಂಕೆಗಳ ಒಂದು ಅಂಶವನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ದೆನ್ ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಫ್ ಎ ನಂಬರ್ ಆರ್ ದೋಸ್ ಡಿಜಿಟ್ಸ್ ದಟ್ ಕ್ಯಾರಿ ಮೀನಿಂಗ್ ಕಾಂಟ್ರಿಬ್ಯೂಟಿಂಗ್ ಟು ಇಟ್ಸ್ ಆಕ್ಯುರಸಿ. ನಾವು ಯಾವ ಮಟ್ಟದವರೆಗೆ, ಯಾವ ನಿಖರತೆಯವರೆಗೆ ಅಳತೆಯನ್ನು ಮಾಡಿದ್ದೀವಿ, ಆ ನಿಖರತೆಯನ್ನು ಡಿಫೈನ್ ಮಾಡುವಂಥ ಅಂಶ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರುತ್ತೆ. ಒಂದು ಅಂಕೆಯಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಎಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಇದೆ ಅಂತ ನಾವು ಹೇಳುವಾಗ ನಾವು ಕೆಲವು ಕ್ರಮಗಳನ್ನು, ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಅವುಗಳನ್ನು ನಾವು ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್, ರೂಲ್ಸ್ ಫಾರ್ ಐಡೆಂಟಿಫೈಯಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಆ ರೂಲ್ಸ್ ಏನಿದೆ, ಯಾವ ಕ್ರಮದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಗಳನ್ನು ಪತ್ತೆ ಹಚ್ತೀವಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಕ್ರಮ, ಕೊಟ್ಟಿರುವಂಥ ಸಂಖ್ಯೆಯಲ್ಲಿರುವ ಎಲ್ಲ ನಾನ್ ಝೀರೋ ಡಿಜಿಟ್ಸ್ಗಳು, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಶೂನ್ಯವಲ್ಲದ ಎಲ್ಲ ಅಂಕೆಗಳು ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ. 0 ಬಿಟ್ಟು ಅಂದರೆ 1 ರಿಂದ 9 ತನಕ ಇರುವಂಥ ಎಲ್ಲ ಅಂಕೆಗಳು ಪ್ರಾಮುಖ್ಯತೆಯನ್ನು ಪಡೆದಿರ್ತವೆ. ಉದಾಹರಣೆಗೆ 1234 ಇದರಲ್ಲಿ ಎಲ್ಲ ಅಂಕೆಗಳು ಇರುವಂತಹ ಎಲ್ಲ ಅಂಕೆಗಳು ಶೂನ್ಯವಲ್ಲದ ಅಂಕೆಗಳಾಗಿರೋದ್ರಿಂದ 1, 2, 3, 4 ಅಂಕೆಗಳು ನಮಗೆ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ 4 ಆಗಿದೆ. ಅದೇ ರೀತಿ ಮತ್ತೊಂದು ಉದಾಹರಣೆಯಲ್ಲಿ 78,965ನಲ್ಲಿ ಎಲ್ಲ ಅಂಕೆಗಳು ಶೂನ್ಯವಲ್ಲದ ಅಂಕೆಗಳು ಆಗಿರೋದ್ರಿಂದ 5 ಅಂಕೆಗಳು ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇಲ್ಲಿ 3.4768 ಅಂತ ಇದೆ, 3.4768 ಎಲ್ಲ ಅಂಕೆಗಳು ಶೂನ್ಯವಲ್ಲದ ಅಂಕೆಗಳಾಗಿರೋದ್ರಿಂದ ಪ್ರತಿಯೊಂದು ಅಂಕೆಯೂ ಕೂಡ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. Therefore, number of significant figures is 5. ಇಲ್ಲಿ 456.7654, 456.7654 ಇದರಲ್ಲೂ ಕೂಡ ಎಲ್ಲ ನಾನ್ ಝೀರೋ ಡಿಜಿಟ್ಸ್ ಇರೋದ್ರಿಂದ ಆಲ್ ದ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಹಾಗೆ ಎಷ್ಟು ಡಿಜಿಟ್ಸ್ ಇದೆ? 1, 2, 3, 4, 5, 6, 7 7 ಡಿಜಿಟ್ಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರೋದ್ರಿಂದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನಂಬರ್ ಈಸ್ 7. 7 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಎರಡನೇ ರೂಲ್ ಏನು ಹೇಳುತ್ತೆ ನೋಡೋಣ. ಝೀರೋಸ್ ಅಪಿಯರಿಂಗ್ ಇನ್ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಶೂನ್ಯವಲ್ಲದ 2 ಅಂಕೆಗಳ ನಡುವೆ ಬರುವಂತಹ ಝೀರೋಸ್ಗಳು, ಶೂನ್ಯಗಳು ಸಿಗ್ನಿಫಿಕೆಂಟ್ ಆಗಿರುತ್ತೆ. ಝೀರೋವನ್ನು ಕೆಲವು ಸಂದರ್ಭದಲ್ಲಿ ಸಿಗ್ನಿಫಿಕೆಂಟ್ ಆಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಸಿಗ್ನಿಫಿಕೆಂಟ್ ಆಗಿರೋದಿಲ್ಲ. ಯಾವ ಸಂದರ್ಭದಲ್ಲಿ ಸಿಗ್ನಿಫಿಕೆಂಟ್ ಆಗಿದೆ, ಯಾವ ಸಂದರ್ಭದಲ್ಲಿ ಸಿಗ್ನಿಫಿಕೆಂಟ್ ಆಗಿಲ್ಲ ಅನ್ನೋದು ಕರೆಕ್ಟಾಗಿ ನಾವು ತಿಳ್ಕೋಬೇಕು. ಎರಡನೇ ನಿಯಮದ ಪ್ರಕಾರ
ಎರಡು ಅಂಕೆಗಳ ನಡುವೆ ಬರುವಂತಹ ಸೊನ್ನೆ ಸಿಗ್ನಿಫಿಕೆಂಟ್ ಫಿಗರ್ ಆಗಿರುತ್ತೆ. ಉದಾಹರಣೆ 2054 2054. ಇದರಲ್ಲಿ 2 ಮತ್ತು 5 ಎರಡು ಅಂಕೆಗಳ ನಡುವೆ ಸೊನ್ನೆ ಬಂದಿದೆ. ಹಾಗಾಗಿ ಈ ಸೊನ್ನೆ ಈ 0 ಎ ಸಿಗ್ನಿಫಿಕೆಂಟ್ ಫಿಗರ್. ಹಾಗೆ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಆದಂಗಾಯ್ತು? 3 ನಾನ್ ಝೀರೋ ಡಿಜಿಟ್ಸ್, ಒಂದು 0 ಮಧ್ಯದಲ್ಲಿ. ಹಾಗಾಗಿ ಒಟ್ಟು 4 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳಿಲ್ಲಿದ್ದಾವೆ. ಈ ಉದಾಹರಣೆಯಲ್ಲಿ ನೋಡಿ, 2 4 0 0 0 0 0 5 8. 4 ಮತ್ತು 5 ಎರಡು ಅಂಕೆಗಳ ನಡುವೆ 5 ಸೊನ್ನೆಗಳಿದ್ದಾವೆ. ಎರಡು ಅಂಕೆಗಳ ನಡುವೆ ಬರುವಂತಹ ಎಲ್ಲಾ ಸೊನ್ನೆಗಳು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಹಾಗಾಗಿ ಈ ಒಂದು ಸಂಖ್ಯೆಯಲ್ಲಿರುವಂತಹ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 1 2 3 4 5 6 7 8 9 ಸಿಗ್ನಿಫಿಕೆಂಟ್ ಫಿಗರ್ಸ್ಗಳನ್ನು ಈ ಸಂಖ್ಯೆ ಹೊಂದಿದೆ. ಮತ್ತೊಂದು ಉದಾಹರಣೆ ನೋಡೋಣ. In 1.00085, you can observe between 198 there are 3 zeros. Between 198 there are 3 zeros. Since all the 3 zeros are significant, then how many significant figures are there? 4 non-zero digits plus 3 zeros are significant. Hence the total number of significant figures is 7. ಮತ್ತೊಂದು ಉದಾಹರಣೆ ನೋಡೋಣ. In 400.0604 ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ನೋಡಿ. 4 ಮತ್ತು 6ರ ನಡುವೆ 3 ಸೊನ್ನೆಗಳಿದ್ದಾವೆ. ಇಲ್ಲಿ 6 ಮತ್ತು 4ರ ನಡುವೆ 1 ಸೊನ್ನೆ ಇದೆ. ಹಾಗೆಯೇ ಈ ಅಂಕೆಗಳ ನಡುವೆ ಬರ್ತಾ ಇರುವಂತಹ ಎಲ್ಲಾ ಸೊನ್ನೆಗಳು ಪ್ರಾಮುಖ್ಯತೆಯನ್ನು ಹೊಂದಿರೋದ್ರಿಂದ ಇಲ್ಲಿರುವಂತ ಒಟ್ಟು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1 2 3 4 5 6 7. ಟೋಟಲ್ number of significant figures is 7. Next rule ಅನ್ನು ನೋಡೋಣ. The zeros has one significant figure. ಒಂದು ರೀಡಿಂಗ್ ತಗೊಂಡಿದ್ದೀವಿ, ಉತ್ತರ 0 ಬಂದಿದೆ. ಆ 0ನೂ ಕೂಡ ಬರಬೇಕಿದ್ರೆ ನಾವು ರೀಡಿಂಗ್ ಅನ್ನು ತಗೊಂಡಿರೋದ್ರಿಂದ ಬರೇ 0 ಇದ್ರೆ ಅದು ಸಿಗ್ನಿಫಿಕೆಂಟ್, ಅದಕ್ಕೆ ಸಿಗ್ನಿಫಿಕೆಂಟ್ ವ್ಯಾಲ್ಯೂ 1 ಆಗಿರುತ್ತೆ. 0 is having significant figure of 1. ನಾಲ್ಕನೇ ನಿಯಮ ನೋಡೋಣ. ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇಲ್ಲಿ ತನಕ ಯಾವ್ದು ನೋಡಿದ್ವಿ? ಅಂಕೆಗಳ ನಡುವೆ ಇರುವಂತಹ 0 ಸಿಗ್ನಿಫಿಕೆಂಟ್, ಬರೇ 0 ಇದ್ರೆ ಸಿಗ್ನಿಫಿಕೆಂಟ್. ಇವಾಗ ನೋಡ್ತಾ ಇದ್ದೀವಿ ಲೀಡಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಲೀಡಿಂಗ್ ಝೀರೋಸ್ ಅಂದ್ರೆ ಯಾವುದು ನೋಡಿ? ಒಂದು ಸಂಖ್ಯೆಯ ಪ್ರಾರಂಭದಲ್ಲಿ ಅಂಕೆಗಳು ಪ್ರಾರಂಭ ಆಗೋಕ್ಕಿಂತ ಮುಂಚೆ, ನಾನ್ ಝೀರೋ ನಂಬರ್ ಡಿಜಿಟ್ಸ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಸೊನ್ನೆಗಳು ಏನ್ ಬರ್ತಾವು, ಈ ಸೊನ್ನೆಗಳನ್ನ ವಿ ಕಾಲ್ ದೆಮ್ ಆಸ್ ಲೀಡಿಂಗ್ ಝೀರೋಸ್. ಈ ಲೀಡಿಂಗ್ ಝೀರೋಸ್ಗಳು ನಾಟ್ ಸಿಗ್ನಿಫಿಕೆಂಟ್, ಇವು ಪ್ರಾಮುಖ್ಯತೆಯನ್ನ ಹೊಂದಿಲ್ಲ. ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಕೆಲವು ಉದಾಹರಣೆಗಳನ್ನು ನೋಡೋಣ. 0000344 ಈ ಸಂಖ್ಯೆಯಲ್ಲಿ ಪ್ರಾರಂಭದ 3 ಸೊನ್ನೆಗಳು ಪ್ರಾಮುಖ್ಯತೆಯನ್ನು ಹೊಂದಿಲ್ಲದೆ ಇರೋದ್ರಿಂದ 3 4 4 are significant. Then total number of significant figures are 3. ಅದೇ ರೀತಿ ಈ ಸಂಖ್ಯೆಯಲ್ಲಿ ಪ್ರಾರಂಭದ ಸೊನ್ನೆಗಳಿಗೆ ಮಾನ್ಯತೆ ಇಲ್ಲ. 506 3 ಅಂಕೆಗಳು ಸಿಗ್ನಿಫಿಕೆಂಟ್ ಆಗಿದೆ. ಇದರಲ್ಲಿ ಪ್ರಾರಂಭದ 2 ಸೊನ್ನೆಗಳಿಗೆ ಮಾನ್ಯತೆ ಇಲ್ಲ. ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ದೆನ್ ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 1 2 3 4 5. ಇಲ್ಲಿ ಪ್ರಾರಂಭದ ಯಾವುದೇ ಸೊನ್ನೆಗೆ ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ ಇಸ್ 1. ನೆಕ್ಸ್ಟ್ ರೂಲ್ ಅನ್ನು ನೋಡೋಣ. ದ ಟ್ರೈಲಿಂಗ್ ಝೀರೋಸ್ ಇನ್ ಎ ನಂಬರ್ without a decimal point are not significant. ಫಸ್ಟ್ ಟ್ರೈಲಿಂಗ್ ಝೀರೋಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒಂದು ಅಂಕೆಗಳ ಕೊನೆಯಲ್ಲಿ ಬರುವಂತ ಸೊನ್ನೆಗಳು, ಒಂದು ಸಂಖ್ಯೆಯ ಕೊನೆ ಭಾಗದಲ್ಲಿ ಸೊನ್ನೆಗಳು ಬರ್ತಾ ಇದೆ. ಈ ಕೊನೆಯ ಭಾಗದಲ್ಲಿ ಬರ್ತಾ ಇರುವಂತ ಸೊನ್ನೆಗಳು ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಇವುಗಳನ್ನು ನಾವು ಟ್ರೈಲಿಂಗ್ ಝೀರೋಸ್ ಅಂತ ಕರಿತೀವಿ. ದೀಸ್ ಟ್ರೈಲಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಅದು ಕೇವಲ ಡೆಸಿಮಲ್ ಪಾಯಿಂಟ್ ಇಲ್ಲದಂತಹ ಸಂಖ್ಯೆಯಲ್ಲಿ, ಡೆಸಿಮಲ್ ಪಾಯಿಂಟ್ ಇರಬಾರ್ದು,
ಪೂರ್ಣಾಂಕಗಳಿರಬೇಕು. ಇಫ್ ದೇ ಆರ್ ಹೋಲ್ ನಂಬರ್ಸ್ ಆರ್ ಇಂಟಿಜರ್ಸ್, ಇನ್ ದಟ್ ಕೇಸ್ ಓನ್ಲಿ ದ ಟ್ರೈಲಿಂಗ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಉದಾಹರಣೆಯನ್ನು ನೋಡೋಣ. ಈ ಸಂಖ್ಯೆಯಲ್ಲಿ 5, 6, 7 ನಂತರ 4 ಸೊನ್ನೆಗಳಿದಾವೆ. ಇದು ಒಂದು ಹೋಲ್ ನಂಬರ್ ಆಗಿರೋದ್ರಿಂದ, ಪೂರ್ಣಾಂಕ ಆಗಿರೋದ್ರಿಂದ ಇಲ್ಲಿ ಅಂತ್ಯದಲ್ಲಿ ಬರುವಂತಹ ಸೊನ್ನೆಗಳಿಗೆ ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ 5, 6, 7 3 ಅಂಕೆಗಳು ಮಾತ್ರ ನಮಗೆ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಟೋಟಲ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 3. ಈ ಸಂಖ್ಯೆಯು ಕೂಡ ಪೂರ್ಣಾಂಕ ಆಗಿದೆ. 5, 0, 9, 0, 5, 0, 6. 9 ಮತ್ತು 5ರ ನಡುವೆ 0 ಇದೆ. ಅಂಕೆಗಳ ನಡುವೆ 0 ಇದ್ರೆ ಅದಕ್ಕೆ ಪ್ರಾಮುಖ್ಯತೆ ಇದೆ. 5 ಮತ್ತು 0 ನಡುವೆ, 5 ಮತ್ತು 6ರ ನಡುವೆ 0 ಇದೆ, 0 ಇದೆ. ದಟ್ 0 is significant between the non-zero digits. Then the zeros in the end, ಅಂತ್ಯದಲ್ಲಿ ಕಾಣ್ತಾ ಇರುವಂತಹ ಈ ಸೊನ್ನೆಗಳು ಸಿಗ್ನಿಫಿಕೆಂಟ್ ಆಗಿಲ್ಲ. They are trailing zeros in a non-decimal number. Then this is the total number of significant figures are 1, 2, 3, 4, 5. ಒಟ್ಟು 5 ಸಿಗ್ನಿಫಿಕೆಂಟ್ ಫಿಗರ್ಗಳು ಈ ಸಂಖ್ಯೆಯಲ್ಲಿದೆ. ಈ ಸಂಖ್ಯೆನ ಗಮನಿಸಿ. 2ರ ನಂತರ ಎಷ್ಟೇ ಸೊನ್ನೆಗಳಿರಲಿ, ಆ ಟ್ರೈಲಿಂಗ್ ಝೀರೋಸ್ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಆಗಿಲ್ಲ. ಹಾಗಾಗಿ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1 is the significant figure. ಕೇವಲ ಒಂದೇ ಒಂದು ನಾನ್ ಝೀರೋ ಡಿಜಿಟ್ ಇದೆ, ಒಂದೇ ಒಂದು ಅಂಕೆ ಇರೋದ್ರಿಂದ ಸಿಗ್ನಿಫಿಕೆಂಟ್ ಫಿಗರ್ ಇಸ್ 1. ಇದರಲ್ಲಿ ಟ್ರೈಲಿಂಗ್ ಝೀರೋಸ್ ಎಷ್ಟಿದೆ? ಒಂದೇ ಒಂದು ಟ್ರೈಲಿಂಗ್ ಝೀರೋ. ಆದರೆ 2 ಮತ್ತು 5ರ ನಡುವೆ 4 ಸೊನ್ನೆಗಳಿದೆ. ನಾನ್ ಝೀರೋ ಡಿಜಿಟ್ಸ್ ನಡುವೆ ಝೀರೋಸ್ ಇದ್ರೆ ದೇ ಆರ್ ಸಿಗ್ನಿಫಿಕೆಂಟ್. ಹೆನ್ಸ್ ದ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 6. 6 is the total significant figure. ಲಾಸ್ಟ್ ಇನ 0 ಸಿಗ್ನಿಫಿಕೆಂಟ್ ಆಗಿಲ್ಲ. ಹಾಗಾಗಿ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 6. ನೆಕ್ಸ್ಟ್ ರೂಲ್ ಅನ್ನು ನೋಡೋಣ. The trailing zeros in a number with a decimal point, ದಶಮಾಂಶ ಸಂಖ್ಯೆಯಲ್ಲಿ ಕಾಣುವಂತ ಟ್ರೈಲಿಂಗ್ ಝೀರೋ ಸಿಗ್ನಿಫಿಕೆಂಟ್ ಯಾವುದು? ಉದಾಹರಣೆಗೆ ನೋಡಿ, ಇದೊಂದು ದಶಮಾಂಶ ಸಂಖ್ಯೆ 54.7000. ಇಲ್ಲೊಂದು ದಶಮಾಂಶ ಸಂಖ್ಯೆ ಇದೆ. ಈ ದಶಮಾಂಶ ಸಂಖ್ಯೆಯಲ್ಲಿ ಟ್ರೈಲಿಂಗ್ ಝೀರೋಸ್ ಏನ್ ಬರ್ತಾ ಇದಾವೋ, ದೀಸ್ ಟ್ರೈಲಿಂಗ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್. ಇವುಗಳಿಗೆ ಮಾನ್ಯತೆ ಇದೆ, ಪ್ರಾಮುಖ್ಯತೆ ಇದೆ. ದೇ ಆರ್ ಸಿಗ್ನಿಫಿಕೆಂಟ್. ಯಾಕಂದ್ರೆ ನಾವು ಇಲ್ಲಿಯವರೆಗೆ ರೀಡಿಂಗ್ ಅನ್ನ ತಗೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಮಾಡಿದೀವಿ. ಅಪ್ ಟು ದ ಲಾಸ್ಟ್ ಡಿಜಿಟ್ ವಿ ಹ್ಯಾವ್ ಟ್ರೈ ಟು ಹ್ಯಾವ್ ದ ರೀಡಿಂಗ್. ಸೊ ಪ್ರತಿಯೊಂದು ಝೀರೋಗಳು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಹೊಂದ್ತವೆ. ದೀಸ್ ಟ್ರೈಲಿಂಗ್ ಝೀರೋಸ್ ಆರ್ ಸಿಗ್ನಿಫಿಕೆಂಟ್ ಇನ್ ಎ ಡೆಸಿಮಲ್ ನಂಬರ್. ದಶಮಾಂಶ ಸಂಖ್ಯೆಯಲ್ಲಿ ಅಂತ್ಯಗೊಳ್ತಾ ಇರುವಂತಹ ಸೊನ್ನೆಗಳಿಗೆ ಪ್ರಾಮುಖ್ಯತೆ ಇದೆ. ಅದೇ ಪೂರ್ಣಾಂಕಗಳಲ್ಲಿ ಅಂತ್ಯದ ಬರುವಂತಹ ಸೊನ್ನೆಗಳಿಗೆ ಪ್ರಾಮುಖ್ಯತೆ ಇಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಕೆಲವು ಉದಾಹರಣೆಗಳನ್ನು ನೋಡೋಣ. ಈ ಸಂಖ್ಯೆಯಲ್ಲಿರುವಂತಹ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? ಟ್ರೈಲಿಂಗ್ ಝೀರೋಸ್ ಇನ್ ಎ ಡೆಸಿಮಲ್ ನಂಬರ್ ಆರ್ ಸಿಗ್ನಿಫಿಕೆಂಟ್. ಹಾಗಾಗಿ 1, 2, 3, 4, 5 ಒಟ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗಳು 3 ಅಂಕೆಗಳಿದೆ, 2 ಸೊನ್ನೆಗಳಿದೆ. ದೆನ್ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 5. ಹಿಯರ್ ದ ಝೀರೋಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಆರ್ ಸಿಗ್ನಿಫಿಕೆಂಟ್. ಹೆನ್ಸ್ total number of digits giving the significant figures are 1, 2, 3, 4, 5, 6, 7, 8, 9. Total significant figures are 9. In this number, the total significant figures are 8. Here in this number, you can observe, here we are having leading zeros as well as trailing zeros. The leading zeros are non-significant, but trailing zeros are significant. ಲೀಡಿಂಗ್ ಪ್ರಾರಂಭದ ಸೊನ್ನೆಗಳಿಗೆ ಮಾನ್ಯತೆ ಇಲ್ಲ, ಅಂತ್ಯದ ಸೊನ್ನೆಗಳಿಗೆ ಪ್ರಾಮುಖ್ಯತೆ ಇದೆ. ಹಾಗಾಗಿ ಒಟ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ 1 ಅಂಕೆ ಇದೆ, 3 ಝೀರೋಸ್ ಇದೆ. ದೆನ್ ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ 4. These are the rules of identifying significant figures. ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ನಾವು ಈವನ್ ಇಫ್ ಯು ಚೇಂಜ್ ದ ಯೂನಿಟ್ ಅನ್ನ ಬದಲಾವಣೆ ಮಾಡಿದ್ರು ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅಂದ್ರೆ ಅರ್ಥ, ಇಫ್ ಐ ಚೇಂಜ್
the unit from meter to centimeter. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ 2.2334 meters ಅಂತ ಇದೆ. ಈ ಮೀಟರ್ನ ನಾನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 1 ಮೀಟರ್ಗೆ 100 ಸೆಂಟಿಮೀಟರ್, 2 ಮೀಟರ್ಗೆ 200 ಸೆಂಟಿಮೀಟರ್ ಆಗುತ್ತೆ. ದೇರ್ ಫಾರ್ 223.4 ಸೆಂಟಿಮೀಟರ್ ಆಯಿತು. ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದೆ, ಬಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ರಿಮೈನ್ಸ್ ಸೇಮ್. ಇದೇ ಸೆಂಟಿಮೀಟರ್ನ ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಿದೆ, 2234 millimeters ಆಯಿತು. Then again the number of significant figures remains same. ಯೂನಿಟ್ ಅಲ್ಲಿ ಬದಲಾವಣೆ ಆದರೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. Now let's discuss about scientific notation. ನಾವು ಅಳತೆಗಳನ್ನು ಮಾಡುವಾಗ ಕೆಲವು ಬಾರಿ ತುಂಬ ದೊಡ್ಡ ಸಂಖ್ಯೆಗಳು ಅಥವಾ ತುಂಬ ಚಿಕ್ಕ ಸಂಖ್ಯೆಗಳು ಬರುವಂತಹ ಸಂದರ್ಭಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ಗಮನಿಸಿದ್ದೀವಿ. There may be two big numbers or two small numbers we can come across. ಅವುಗಳನ್ನು ಸುಲಭವಾಗಿ ರೆಪ್ರೆಸೆಂಟ್ ಮಾಡುವಂತಹ ಕ್ರಮವನ್ನು ನಾವು ಸೈಂಟಿಫಿಕ್ ನೊಟೇಷನ್ ಅಂತ ಕರಿತೀವಿ. ಸೈಂಟಿಫಿಕ್ ನೊಟೇಷನ್ is a way of writing a number that are too large or too small to be conveniently written in the form of a into 10 power b. a into 10 power b ರೂಪದಲ್ಲಿ ಸುಲಭವಾಗಿ ನಾವು ರೆಪ್ರೆಸೆಂಟ್ ಮಾಡಬಹುದಾದಂತಹ ಕ್ರಮವನ್ನು ಸೈಂಟಿಫಿಕ್ ನೊಟೇಷನ್ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಒಂದು ಸಂಖ್ಯೆ ಇದೆ. ಇಷ್ಟು ಉದ್ದದ ಸಂಖ್ಯೆಯನ್ನ ನಾವು ಸುಲಭವಾಗಿ 2.568 into 10 power 8 ಅಂತ ಸುಲಭವಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಷ್ಟು ಸಣ್ಣ ಸಂಖ್ಯೆನೇ, ತುಂಬ ಸಣ್ಣ ಸಂಖ್ಯೆ, ಈ ಸಣ್ಣ ಸಂಖ್ಯೆಯನ್ನ 2.56 into 10 power minus 6 ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಸೈಂಟಿಫಿಕ್ ನೊಟೇಷನ್ ಅಲ್ಲಿ ಬರುವಂತಹ ಕೆಲವು ಪ್ರಮುಖ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಿಯರ್ a into 10 power b ಅಂತ ಬರೆದಾಗ ವಾಟ್ ಈಸ್ a ಏನು, ಇದ್ರ ಬೆಲೆ ಎಷ್ಟಿರುತ್ತೆ, ಏನಾಗಿರುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ದಿಸ್ a is called coefficient. a ಯನ್ನ ಕೋಎಫಿಷಿಯಂಟ್ ಅಂತ ಕರಿತೀವಿ. a ಯ ಬೆಲೆ ಎಷ್ಟಿರುತ್ತೆ? ದ ವ್ಯಾಲ್ಯೂ ಆಫ್ a ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. 1ಗಿಂತ 1ಗೆ ಸಮ ಇರುತ್ತೆ ಅಥವಾ 1ಗಿಂತ ಜಾಸ್ತಿ ಇರುತ್ತೆ, ಹೆಚ್ಚಾಗಿರುತ್ತೆ. ಬಟ್ ಇಟ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ 10. 10ಗೆ ಸಮ ಆಗಿರೋದಿಲ್ಲ, ಇಟ್ ಈಸ್ ಲೆಸ್ ದ್ಯಾನ್ 10. ದೇರ್ಫಾರ್ ದ ವ್ಯಾಲ್ಯೂ ಆಫ್ a ಲೈಸ್ ಬಿಟ್ವೀನ್ 1 and 10. ಇದು ಪ್ಲಸ್ ಅಥವಾ ಮೈನಸ್ ಆಗಿರ್ಬೋದು, ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ, ಇದರ ಮಾಡ್ಯುಲಸ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ 1 and 10. 10 ವಾಟ್ ಈಸ್ 10? 10ನ ನಾವು ಆಧಾರ ಸಂಖ್ಯೆ, ಬೇಸ್ ಅಂತ ಕರಿತೀವಿ. ದಿಸ್ ಬೇಸ್ ವ್ಯಾಲ್ಯೂ ಈಸ್ 10. ದೆನ್ ಬಿ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋನೆಂಟ್, ಘಾತ ಸೂಚಿ, ಪವರ್ ಅಥವಾ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಎನ್ನುವಂಥ ಪದವನ್ನು ಕೂಡ ಯೂಸ್ ಮಾಡ್ತೀವಿ. ಬಿ ಇಸ್ ಕಾಲ್ಡ್ ಆಸ್ ಎಕ್ಸ್ಪೋನೆಂಟ್, power or order of magnitude. Then the power of 10 is not significant figure. 10ರ ಘಾತ ಎಷ್ಟಾರು ಇರಲಿ, ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗಿರೋದಿಲ್ಲ. ಕಾರಣ ಏನಂದ್ರೆ 10ರ ಘಾತ 5 ಅಂದಾಗ 1 followed by 5 zeros. ನಮಗೆ ಚೆನ್ನಾಗಿ ಗೊತ್ತಿದೆ trailing zeros are not significant. Therefore ಆ 10ರ ಘಾತ ಇರುವಂತಹ ಪವರಿಗೆ ಯಾವುದೇ ಸಿಗ್ನಿಫಿಕೆಂಟ್ ಫಿಗರ್ ಇಲ್ಲ. Then all digits including all zeros appearing in the coefficient is in the significant notation are significant. coefficient ಅಂತ ಏನು ಓದಿದೀವೋ a ವ್ಯಾಲ್ಯೂ 1ರಿಂದ 10ರ ಒಳಗಿರುತ್ತೆ. 1ರಿಂದ 10ರ ಒಳಗಿರೋದ್ರಿಂದ ಅದರಲ್ಲಿ ಲೀಡಿಂಗ್ ಝೀರೋಸ್ ಬರೋದಿಲ್ಲ, ಟ್ರೈಲಿಂಗ್ ಝೀರೋಸ್ ಬರ್ಬೋದು, ಅದು ದಶಮಾಂಶ ಸಂಖ್ಯೆಯಲ್ಲಿ. ಆಮೇಲೆ 10 ಆಗೋದಿಲ್ಲ, ಟ್ರೈಲಿಂಗ್ ಝೀರೋ ಇನ್ನ 0 ಬರೋಕ್ಕೆ 10 ಆಗೋದಿಲ್ಲ. 1ರಿಂದ 10ರ ಒಳಗಿರುತ್ತೆ. ದೇರ್ ಫಾರ್ ದಶಮಾಂಶ ಬಿಂದು ಡೆಸಿಮಲ್ ಪಾಯಿಂಟ್ ಬಂದರೂ ಕೂಡ ಲೀಡಿಂಗ್ ಝೀರೋಸ್ ಟ್ರೈಲಿಂಗ್ ಝೀರೋಸ್ ಬಂದರೆ ದೇ ಆರ್ ಕನ್ಸಿಡರ್ಡ್ ಆಸ್ significant. Therefore in the coefficient all the digits are significant. Just go ahead with some examples. ಕೆಲವು ಉದಾಹರಣೆ ನೋಡೋಣ. In 2.23 into 10 power 4, 10 power 4 is not at all significant. Therefore in 2.33 there are 3 digits. These 3 digits represent the significant figure 3. Then in 1.06 10 power 8 is not significant.
1 2 3 4 4 digits are there, therefore total number of significant figures are 4. Here 3.0600 ಎರಡು trailing zeros ಇದೆ, it's a decimal number, ಹಾಗಾಗಿ ಎಲ್ಲ ಡಿಜಿಟ್ಗಳು significant, all the digits are significant. 10 power minus 5 it is not significant figure, therefore there are 5 significant figures in the coefficients and the total number of significant figures is 5. Now ಈ significant figures ಅನ್ನು ಇಟ್ಕೊಂಡು ನಾವು arithmetic operations ಅನ್ನು ಯಾವ ರೀತಿ ಮಾಡ್ತೀವಿ. arithmetic operations means addition, subtraction, multiplication ಮತ್ತು divisions ಅನ್ನು ಯಾವ ರೀತಿ ಮಾಡ್ತೀವಿ ನೋಡ್ತಾ ಹೋಗೋಣ. ಡ್ಯೂರಿಂಗ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡಿದಾಗ ಬರುವಂತ ಉತ್ತರ ಏನಿರುತ್ತೆ ಅದರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿರಬೇಕು ನೋಡಿ. In multiplication and division, the final result should retain as many significant figures as there in the original number with least significant figure. ಯಾವ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ ಇರುತ್ತೋ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಉತ್ತರದಲ್ಲಿ ಇರಬೇಕು. ಉದಾಹರಣೆಯನ್ನು ನೋಡ್ತಾ ಹೋಗೋಣ. The mass of the ball is 0.257 kg, then its weight is, ಇದರ ಮಾಸ್ 0.257 kg ಆಗಿದೆ ಬಾಲಿನ ಮಾಸ್, ಹಾಗೆ ಇದರ ವೇಟ್ ಏನಾಗುತ್ತೆ, ವೇಟ್ ಅಂದ್ರೆ ಫಾರ್ಮುಲಾ W is equal to mg, m ವ್ಯಾಲ್ಯೂ 0.257, g ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.8, ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಉತ್ತರ ಇಷ್ಟು ಬರ್ತಾ ಇದೆ. ಆದ್ರೆ ನಾವು ಎಲ್ಲಿ ತನಕ ಉತ್ತರವನ್ನು ಬಳಕೆ ಮಾಡಬೇಕು ನೋಡಿ ವಿದ್ಯಾರ್ಥಿಗಳೇ. 0.257 ಅಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಇನ್ 9.8 ದೇರ್ ಆರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಹಾಗಿರೋ ಲೀಸ್ಟ್ ಯಾವುದು? 9.8 is having least significant figure. Therefore ಇದರಲ್ಲೂ ಕೂಡ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿರಬೇಕು? ಉತ್ತರದಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು. Therefore the actual answer is 2.5 kg meter per second square. ಇಲ್ಲಿ ಯಾಕೆ 2 ಸಿಗ್ನಿಫಿಕೆಂಟ್ ಫಿಗರ್ ಆಯಿತು? ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆ? 2 ಇದೆ. 9.8 ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಇರೋದ್ರಿಂದ ಆನ್ಸರ್ ಅಲ್ಲೂ 2 ಸಿಗ್ನಿಫಿಕೆಂಟ್ ಫಿಗರ್ ಇರೋ ತನಕ ನಾವು ಉತ್ತರ ಬರೆದಿದ್ದೀವಿ. 186 ಅನ್ನ ಡ್ರಾಪ್ ಮಾಡಿದ್ದೀವಿ, ನೆಗ್ಲೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. The density of metal of mass 4.235 kg with volume 2.51 meter cube is. ಸಾಂದ್ರತೆ ಎಷ್ಟಿದೆ ನೋಡೋಣ. ಮಾಸ್ ಕೊಟ್ಟಿಯಾನೆ, ವಾಲ್ಯೂಮ್ ಕೊಟ್ಟಿಯಾನೆ. ಡೆನ್ಸಿಟಿ is equal to mass by volume. Then ಮಾಸ್ ಎಷ್ಟಿದೆ? 4.235 kg ಇದೆ. ವಾಲ್ಯೂಮ್ 2.51 ಮೀಟರ್ ಕ್ಯೂಬ್ ಇದೆ. ಹಾಗೆ ಡಿವಿಷನ್ ಮಾಡಿದಾಗ 1.6872 ಬಂತು. ಹಾಗಿದ್ರೆ ಉತ್ತರದಲ್ಲಿ ಎಷ್ಟು ಅಂಕೆಗಳಿರಬೇಕು? ಈ 2 ಸಂಖ್ಯೆಗಳಲ್ಲಿ, ಮಾಸ್ ಮತ್ತೆ ವಾಲ್ಯೂಮ್ ನ 2 ಸಂಖ್ಯೆಗಳಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಯಾವ್ದ್ರಲ್ಲಿದೆ? 2.51 ನಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಇದೆ. ಎಷ್ಟು ಡಿಜಿಟ್ಸ್ ಇದಾವೆ? 1 2 3 ಸಿಗ್ನಿಫಿಕೆಂಟ್ ಫಿಗರ್ 3 ಇರೋದ್ರಿಂದ ಉತ್ತರದಲ್ಲೂ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಹಾಗಿದ್ರೆ ಇಲ್ಲಿ ನಾವು 1 2 3 1.68 ತನಕ ಮಾತ್ರ ಇಟ್ಕೊಂತೀವಿ. ಉಳಿದಂತಹ ಡಿಜಿಟ್ಸ್ ಅನ್ನ ಇಲ್ಲಿ ಬಿಡ್ತಾ ಇದೀವಿ. ಇಲ್ಲಿ ಬಿಡುವಾಗ ರೌಂಡ್ ಅಪ್ ಮಾಡಬೇಕು, ಅದರ ರೂಲ್ಸ್ ಅನ್ನ ಆಮೇಲೆ ತಿಳ್ಕೊಳ್ಳೋಣ. therefore ಆನ್ಸರ್ ಇಸ್ 1.68 ಆಗತ್ತೆ. ನೆಕ್ಸ್ಟ್ ಇನ್ನು ಉಳಿದಂತಹ ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಅಲ್ಲಿ ಈ ಕ್ರಮ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್, the final result should retain as many decimal places as there in the number with the least decimal places. ಅಂದ್ರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದಾಗ ಡೆಸಿಮಲ್ ಪಾಯಿಂಟಿನ ನಂತರ ಕೊಟ್ಟಿರುವಂತಹ ಅಂಕೆಗಳಲ್ಲಿ ಅತ್ಯಂತ ಕಡಿಮೆ ಅಂಕೆ ಯಾವುದಿದೆಯೋ ಅಷ್ಟು ಅಂಕೆಗಳು ಡೆಸಿಮಲ್ ಪಾಯಿಂಟ್ ನಂತರ ಉತ್ತರದಲ್ಲಿ ಇರಬೇಕು. ಉದಾಹರಣೆ ನೋಡೋಣ. ಇಲ್ಲಿ 3 ಅಂಕೆಗಳನ್ನು ಕೊಟ್ಟಿಯಾನೆ. 3 ಅಂಕೆಗಳಲ್ಲಿ ಮೊದಲನೇ ಅಂಕೆಯಲ್ಲಿ ಡೆಸಿಮಲ್ ಪಾಯಿಂಟಿನ ನಂತರ 2 ಡಿಜಿಟ್ಸ್ ಇದೆ. ಎರಡನೇ ನಂಬರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ನಂತರ 1 ಡಿಜಿಟ್ ಇದೆ. ಮೂರನೇ ನಂಬರ್ ಅಲ್ಲಿ ಡೆಸಿಮಲ್ ಪಾಯಿಂಟಿನ ನಂತರ 3 ಡಿಜಿಟ್ಸ್ ಇದೆ. ಇಫ್ ಐ ಆಡ್ ದೀಸ್ 3, 3ಅನ್ನ ನೀಟಾಗಿ ಕ್ರಮಬದ್ಧವಾಗಿ ಬರ್ಕೊಂಡು ಆಡ್ ಮಾಡೋಣ. ಆಡ್ ಮಾಡಿದಾಗ ಉತ್ತರ ಎಷ್ಟು ಬಂತು? ಹಾಗಿದ್ರೆ ಇಲ್ಲಿ ಉತ್ತರದಲ್ಲಿ ಎಷ್ಟು ವ್ಯಾಲ್ಯೂ ತನಕ ನಾವು ಗಣನೆಗೆ ತಗೋಬಹುದು?
ನೋಡಿ, ಎರಡನೆಯ ಸಂಖ್ಯೆಯಲ್ಲಿ ಡೆಸಿಮಲ್ ಪಾಯಿಂಟ್ ಅಂತ 1 ಡಿಜಿಟ್ ಇದೆ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ವಿ ಆರ್ ಹ್ಯಾವಿಂಗ್ 1 ಡಿಜಿಟ್. Hence, in the answer also, we should have 1 digit after decimal point. ಎಷ್ಟಿರಬೇಕಾಗಿದೆ ಉತ್ತರ ಎಷ್ಟಾಗತ್ತೆ ಹಾಗಿದ್ರೆ? The answer will be 663.8 ಗ್ರಾಮ್. ಡೆಸಿಮಲ್ ಪಾಯಿಂಟಿನ ನಂತರ ಎಷ್ಟು ಅಂಕೆ ಇರುತ್ತೋ ಅಷ್ಟು ಅಂಕೆ ನಮಗೆ ಉತ್ತರದಲ್ಲಿದೆ. ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಇವುಗಳನ್ನು ಆ್ಯಡ್ ಮಾಡೋಣ. ಇಲ್ಲಿ ಎರಡನೇ ಅಂಕೆಯಲ್ಲಿ ದಶಮಾಂಶ ಬಿಂದುವಿನ ನಂತರ ಯಾವುದೇ ಅಂಕೆ ಇಲ್ಲ. ಹಾಗೆ ದಶಾಂಶ ಬಿಂದುವಿನ ನಂತರ 0 ಇದೆ. ಹಾಗೆ ಇವು 4 ಅಂಕೆಗಳನ್ನು ಆ್ಯಡ್ ಮಾಡಿದ್ರೆ ಉತ್ತರ ಎಷ್ಟಾಗ್ತಾ ಇದೆ? 111.277 ಆಯಿತು. ಇದರಲ್ಲಿ ಉತ್ತರ ನೋಡಿ, 42 ನಂತರ ಪಾಯಿಂಟ್ ಇಟ್ಟರೆ ನಾವು ಇಲ್ಲಿ ಮುಂದೆ ಅಂಕೆ ಇಲ್ಲ. ಹಾಗೆ ನಮಗೆ ಉತ್ತರದಲ್ಲಿ ಏನಾಗಿರಬೇಕು? ಡೆಸಿಮಲ್ ಪಾಯಿಂಟಿನ ನಂತರ ಯಾವುದೇ ಅಂಕೆ ಇರಬಾರ್ದು. Therefore, the answer will be 111 meters. ಡೆಸಿಮಲ್ ಪಾಯಿಂಟಿನ ನಂತರ ಯಾವುದೇ ಅಂಕೆ ಇಲ್ಲದಿರೋದ್ರಿಂದ ನಾವು ಉತ್ತರದಲ್ಲೂ ಕೂಡ ಡೆಸಿಮಲ್ ಪಾಯಿಂಟ್ ಅಲ್ಲಿ ಯಾವುದೇ ಅಂಕೆಗೆ ಉತ್ತರದಲ್ಲಿ ಇಟ್ಟಿಲ್ಲ. ಹಾಗಿದ್ರೆ ರೌಂಡ್ ಆಫ್ ಅನ್ನ ಮಾಡೋದನ್ನ ನಾವು ಸ್ವಲ್ಪ ನೋಡೋಣ. ಹಿಂದಿನ ನಾವು ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡೋ ಟೈಮಲ್ಲಿ ನಮಗೆ ರೌಂಡ್ ಆಫ್ ಮಾಡುವಾಗ ನಾವು ಒಂದು ಅಂಶವನ್ನು ಅಲ್ಲಿ ಬಿಟ್ಟಿದ್ದೀವಿ. ಅದು ಯಾಕೆ ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ನಾವು ಅಭ್ಯಾಸ ಮಾಡಬೇಕಾಗಿದೆ. ಹಾಗಾಗಿ ರೌಂಡ್ ಆಫ್ ಮಾಡೋದಂದ್ರೆ ಏನು? ವಿ ಆರ್ ಹ್ಯಾವಿಂಗ್ ಎ ನಾನ್ ಟರ್ಮಿನೇಟಿಂಗ್ ಆರ್ ರೆಕರಿಂಗ್ ಡೆಸಿಮಲ್ಸ್. ಅಂತ್ಯಗೊಳ್ಳದ ಹಾಗೂ ಪುನರಾವರ್ತನೆ ಆಗ್ತಾ ಇರುವಂಥ ದಶಮಾಂಶ ಸಂಖ್ಯೆ ಇದೆ. ಅದರಲ್ಲಿ ಅಷ್ಟುದ್ದ ಸಂಖ್ಯೆ ನಮಗೆ ಬೇಡ. ಕೆಲವು ಅಂಕೆಗಳನ್ನು ಕಟ್ ಮಾಡಿ ತೆಗಿಬೇಕಾಗಿದೆ. ಆ ಕಟ್ ಮಾಡಿ ಬೇಡ ಅಂತ ಬಿಡುವಾಗ ನಾವಲ್ಲಿ ರೌಂಡ್ ಆಫ್ ಮಾಡ್ತೀವಿ. ಹಿಂದಿನ ಅಂಕೆ ಎಷ್ಟಿದೆ ನೋಡಿ, ಮುಂದಿನ ಅಂಕೆನ ಸೆಟ್ ಮಾಡ್ತೀವಿ. ಆ ಮಾಡುವಂಥ ಕ್ರಿಯೆಯನ್ನು ನೋಡ್ತಾ ಹೋಗೋಣ. ದ ಪ್ರಿಸೀಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1 ಇಫ್ ದ ಇನ್ಸಿಗ್ನಿಫಿಕೆಂಟ್ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಮೋರ್ ದ್ಯಾನ್ 5. ನಾವು ಡ್ರಾಪ್ ಮಾಡ್ತಾ ಇರುವಂಥ ಅಂಕೆ 5ಕ್ಕಿಂತ ಹೆಚ್ಚಾಗಿದ್ರೆ ಹಿಂದಿನ ಅಂಕೆಗೆ 1 ಜಾಸ್ತಿ ಮಾಡ್ತೀವಿ. ಅದೇ 5ಕ್ಕಿಂತ ಕಡಿಮೆ ಇದ್ರೆ ಅಷ್ಟು ಸಂಖ್ಯೆಗಳನ್ನು ಹಾಗೆ ಬಿಟ್ಬಿಡ್ತೀವಿ. ಇಫ್ ದ ಇನ್ಸಿಗ್ನಿಫಿಕೆಂಟ್ ಫಿಗರ್ ಇಸ್ 5, ನಾವು ಡ್ರಾಪ್ ಮಾಡ್ತಿರುವಂಥ ಸಂಖ್ಯೆ 5 ಆಗಿದ್ರೆ, ಇನ್ ದ ಟೈಮ್ ವಿ ಅಬ್ಸರ್ವ್ ದ ನಂಬರ್ ನೆಕ್ಸ್ಟ್ ಟು ದ 5, 5 ನಂತರ ಇರುವಂಥ ಸಂಖ್ಯೆಯನ್ನ ಪ್ರಿಸೀಡಿಂಗ್ ಡಿಜಿಟ್ ಅನ್ನ ನೋಡ್ತೀವಿ. ಇಫ್ ದ ಪ್ರಿಸೀಡಿಂಗ್ ಡಿಜಿಟ್ ಇಸ್ ಈವನ್, then we will drop it simply. Preceding digit even ಇದ್ರೆ ಅದನ್ನ ಹಾಗೆ ಡ್ರಾಪ್ ಮಾಡ್ತೀವಿ. If the preceding digit is odd number, ಬೆಸ ಸಂಖ್ಯೆ ಆಗಿದ್ರೆ, then we will raise it by 1 ಅಂಕೆ ಜಾಸ್ತಿ ಮಾಡ್ತೀವಿ. ಹೇಗೆ ಅನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. Let's have some example. Write the value of 13/3 up to 4 significant figures. 13.3 ಅನ್ನು ಡಿವೈಡ್ ಮಾಡಿದಾಗ ಈ ರೀತಿ ರೆಕರಿಂಗ್ ಡೆಸಿಮಲ್ಸ್ ಬರುತ್ತೆ, ಪುನರಾವರ್ತಿತ ದಶಮಾಂಶ ಸಂಖ್ಯೆ. ಇದರಲ್ಲಿ ನಮಗೆ 4 ಸಿಗ್ನಿಫಿಕೆಂಟ್ ಫಿಗರ್ ಮಾತ್ರ ಬೇಕಾಗಿದೆ. ಹಾಗಿರೋ 1, 2, 3 4 ಅಂಕೆಗಳು ಮಾತ್ರ ಸಾಕು. ಮುಂದಿರುವಂಥ 3 ನಾವು ತೆಗಿಬೇಕು. 3 ತೆಗಿಬೇಕಂದ್ರೆ ದಿಸ್ 3 ಈಸ್ ಲೆಸ್ ದ್ಯಾನ್ 5 ಆಗಿರೋದ್ರಿಂದ ಇದನ್ನ ಹಾಗೆ ಡ್ರಾಪ್ ಮಾಡ್ಬಿಡ್ತೀವಿ. ಲೀವ್ ಇಟ್. ಇದನ್ನು ಬಿಟ್ರೆ ಉತ್ತರ ಏನಾಗುತ್ತೆ? 4.33. ಮತ್ತೊಂದು ಉದಾಹರಣೆ ನೋಡೋಣ. Write the value of 1/7 up to 5 significant figures. 5 significant figures ತನಕ ಬರೀರಿ. 1 7ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ಉತ್ತರ? 0.142857 ಮತ್ತೆ 14287 ಈ ರೀತಿ ಬರ್ತಾನೆ ಇರುತ್ತೆ. ಇದನ್ನ ನಾವು ರೆಕರಿಂಗ್ ಡೆಸಿಮಲ್ ಅಂತ ಕರಿತೀವಿ, ಪುನರಾವರ್ತಿತ ದಶಮಾಂಶ ಸಂಖ್ಯೆ. ಇದು ಅಂತ್ಯಗೊಳ್ಳೋದಿಲ್ಲ. Therefore, ಇದರಲ್ಲಿ 5 ಅಂಕೆಗಳು ಮಾತ್ರ ಬೇಕು. ಲೀಡಿಂಗ್ ಝೀರೋಸ್ ಇದು ಇನ್ಸಿಗ್ನಿಫಿಕೆಂಟ್, ಬಿಟ್ಬಿಡಿ. ಸಿಗ್ನಿಫಿಕೆಂಟ್ ಯಾವುದು? 1, 2, 3, 4, 5 5ರ ತನಕ ಮಾತ್ರ ಬೇಕು. ಇವಾಗ ಅಬ್ಸರ್ವ್ ಮಾಡಿ, 5ರ ನಂತರ ಇರುವಂತ ಅಂಕೆ ಏನಾಗಿದೆ? ಮೋರ್ ದ್ಯಾನ್ 5 ಆಗಿದೆ, 5ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ನಾವು ಈ 7 ಬಿಡುವಾಗ ಹಿಂದಿನ ಅಂಕೆಗೆ 1 ಹೆಚ್ಚಿಸ್ತೀವಿ. ವಿ ರೈಸ್ ದಟ್ ನಂಬರ್ ಬೈ 1. ಪ್ರಿಸೀಡಿಂಗ್ ನಂಬರ್ ಅನ್ನು 1ರಿಂದ ಹೆಚ್ಚಿಸ್ತೀವಿ. ದೆನ್ ದಿಸ್ 5 ಬಿಕಮ್ 6. ಈ ರೀತಿ ರೌಂಡ್ ಆಫ್ ಮಾಡ್ತೀವಿ.
Now write the value of pi up to 5 significant figures. Pi value ನೆನಪಿರಲಿ ವಿದ್ಯಾರ್ಥಿಗಳು, ನಾವು pi ಅಂದ ತಕ್ಷಣ 22/7 ಅಂತೀವಿ. ಪೈ ಬೆಲೆ 22/7, ಅದು ಹತ್ತಿರದ ಬೆಲೆ, ಕ್ಲೋಸೆಸ್ಟ್ ವ್ಯಾಲ್ಯೂ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು 22/7. ನಾವು ನಮ್ಮ ಲೆಕ್ಕಾಚಾರಗಳಿಗೆ ಕ್ಲೋಸೆಸ್ಟ್ ವ್ಯಾಲ್ಯೂ ಅಂತ ಕರಿತೀವಿ. ಪೈ ಈಸ್ ಎ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್. ಪೈ ಅಂತ್ಯಗೊಳ್ಳದ ದಶಮಾಂಶ ಸಂಖ್ಯೆ. ಆದರೆ 22/7 ಇದೆಯಲ್ಲ, ಅದು ರೆಕರಿಂಗ್ ಡೆಸಿಮಲ್, ಅದು ಪುನರಾವರ್ತಿತ ಡೆಸಿಮಲ್. ಆದರೆ ಪೈಯ ಬೆಲೆಗೆ ಸನ್ನಿಹವಾಗಿರೋದ್ರಿಂದ, ಹತ್ರ ಇರೋದ್ರಿಂದ, ವಿಲ್ ಕನ್ಸಿಡರ್ ಪೈ ಆಸ್ 22/7. If I take the value of pi, it will goes on 3.1415927. ಇದರಲ್ಲಿ 5 ಡಿಜಿಟ್ ತನಕ ಮಾತ್ರ ನಾವು ಗಣನೆಗೆ ತಗೊಂಡಾಗ ಇಲ್ಲಿ 9 ಇದೆ. ಈ 9 ಅನ್ನು ನಾನು ಕೈ ಬಿಡಬೇಕಂದ್ರೆ 9 is more than 5, therefore ನಾನು 5 ಅನ್ನ ಒಂದು ಅಂಕೆಯಿಂದ ಹೆಚ್ಚಿಸ್ತೀನಿ. It will become 6. Then it will, for 5 digit, 5 significant figures, pi value is 3.1416. Now write the value of pi up to 4 significant figures. 4 significant figure ತನಕ ಬರೆಯೋಣ ಅಂದ್ರೆ ಇಲ್ಲಿ ನೋಡಿ 5 ಇದೆ. ಈಗ ನಾನು 5 ಅನ್ನ ಕೈ ಬಿಡಬೇಕು. 5 ಕೈ ಬಿಡಬೇಕಿದ್ರೆ 5 ನಂತರದ ಅಂಕೆಯನ್ನು ನಾವು ಅಬ್ಸರ್ವ್ ಮಾಡಬೇಕು. 5ರದ ನಂತರದ ಅಂಕೆ ಈವನ್ ನಂಬರ್ ಆದ್ರೆ ಇದನ್ನ ಹಾಗೆ ಡ್ರಾಪ್ ಮಾಡ್ತೀವಿ, 5 ಅನ್ನ ಬಿಟ್ಬಿಡ್ತೀವಿ. ಇದು ಈವನ್ ಆಗಿದ್ರೆ. ಆದ್ರೆ ಇಲ್ಲೇನಾಗಿದೆ, ಆಡ್ ನಂಬರ್ ಆಗಿರೋದ್ರಿಂದ ವಿ ವಿಲ್ ರೈಸ್ ದ ಪ್ರಿಸೀಡಿಂಗ್ ನಂಬರ್ ಬೈ 1. 5ರ ಹಿಂದಿನ ಅಂಕೆಯನ್ನ 1ರಿಂದ ಹೆಚ್ಚಿಸ್ತೀವಿ. ದೆನ್ ಇಟ್ ವಿಲ್ ಬಿಕಮ್ 2. ದೆನ್ ವಿಲ್ ರೌಂಡ್ ಆಫ್ ಇಟ್ ಆಸ್ 3.142. ಅದೇ 3 ಡಿಜಿಟ್ ಬೇಕಂದ್ರೆ ನೋಡಿ, ಇಲ್ಲಿ 4 ಇದೆ, 4ನ ನಂತರ 1 ಇದೆ, 1 is less than 5, 1ಅನ್ನ ಬಿಟ್ಬಿಡ್ತೀವಿ. 3.14. ನಾವು ಬಹಳಷ್ಟು ಕಡೆ ಬಳಸೋದೆ ಪೈ ವ್ಯಾಲ್ಯೂ 3.14, ಯಾಕಂದ್ರೆ ರೌಂಡ್ ಆಫ್ ಅನ್ನ ಮಾಡ್ಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ ನಲ್ಲಿ ನಾವು ಸೈಂಟಿಫಿಕ್ ನೊಟೇಷನ್, ಸಿಗ್ನಿಫಿಕೆಂಟ್ ಫಿಗರ್ಸ್, ಮುಖ್ಯವಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಸೈಂಟಿಫಿಕ್ ನೊಟೇಷನ್, ನಂತರ ನಾವು ರೌಂಡಿಂಗ್ ಆಫ್ ಹಾಗೂ ಕೆಲವೊಂದು ಅಂಶಗಳನ್ನು ಅಭ್ಯಾಸ ಮಾಡಿದ್ದೀವಿ. ಇನ್ನು ಮುಂದಿನ ಸೆಷನ್ನಲ್ಲಿ ಈ ಪಾಠದ ಇನ್ನು ಕೆಲವು ಅಂಶಗಳನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ.